ಏನ್ರಿ ರಮೇಶ್ ಅಣ್ಣ ಮತ್ತೆ ಆರಾಮ? ಹಾ ಮಂಜನ ಆರಾಮ. ನೀವ್ ಆರಾಮ? ಏನ ಮಾರಯ್ಯ ಆರಾಮು. ಈ ಮಳೆಗಾಲದಲ್ಲಿ ಆರಾಮು ಇಲ್ಲ ಏನಿಲ್ಲ. ಹೋಯ್, ವಿಷಯ ಗೊತ್ತಾತ? ಅದೇ ಸೀನಪ್ಪಣ್ಣಂದು ಮತ್ತೆ ಕುಮಾರಣ್ಣಂದು ಜಗಳ ಆತಲ್ಲ ಮೊನ್ನೆ. ಬರೀ ಬೈಕೊಳದಂತೆ ಮರ. ಎಂತ ವಿಷಯನಾ? ವಿಷಯ ಕೇಳಿದ್ರೆ ನಗ್ತೀರ ಮರ. ಆ ಸೀನಪ್ಪಣ್ಣನ ದನ ಕುಮಾರಣ್ಣನ ತೋಟದಲ್ಲಿ ಯಾವಾಗ್ಲೂ ಮೇಯದಂತೆ. ಕುಮಾರಣ್ಣನ ಅಡಿಕೆ ಸಸಿ ಹುಲ್ಲು ಎಲ್ಲ ಅವ್ರ ದನನೇ ಅಲ್ಲೇ ತಿನ್ ಮುಗ್ಸನನ್ ಬರ. ಅದಕ್ಕೆ ಕುಮಾರಣ್ಣ ನಮ್ ದನಕ್ಕೆ ಹುಲ್ಲಿಲ್ಲ ಅಂತ ಮೊನ್ನೆ ಬರೀ ಜಗಳ ಅಂತೆ. ಅಲ್ಲ, ಕುಮಾರಣ್ಣಂದೇನು ತಪ್ಪಿಲ್ಲ ಬಿಡು. ಆ ಸೀನಪ್ಪಣ್ಣನ ಜೊತೆ ಕುಮಾರಣ್ಣಂದು ಒಂದೇ ಕಿರಿಕಲ್ಲ, ಊರವ್ರ ಹತ್ರ ಎಲ್ಲರ ಜೊತೆನೆ ಕಿರಿಕೆ. ಮೊನ್ನೆ ಅವ್ರದನ್ನ ನಮ್ಮ ತೋಟದಲ್ಲೂ ಮೇಯ್ತಾ ಇತ್ತು ಮರ. ಓ, ನೀವೆಂತ ಹೇಳ ಅದಕ್ಕೆ? ಓಯ್, ನಾನು ಬಿಡ್ತೀನ? ಕೇಳ್ದೆ ಸೀನಪ್ಪಣ್ಣನಲ್ಲೇ, ಹೋಯ್ ನಿಮ್ಮ ತೋಟದಲ್ಲಿ ಮೇಯ್ಸಕ್ಕಾಗಲ್ಲನ ನಿಮ್ಮ ದನನ ಅಂತ. ಅದಕ್ಕೆ ಅವ ಆಗಲ್ಲ ಅಂತ ಹೇಳದ. ನಾನು ಅದಕ್ಕೆ ಹೇಳ್ದೆ, ಅಲ್ಲೇ ಹೇಳ್ದೆ, ಇನ್ನೊಂದು ಸರಿ ಏನಾರು ನಿನ್ನ ದನ ಮೇಯ್ಸಕ್ಕೆ ನಮ್ಮ ತೋಟಕ್ಕೆ ಕಳಿಸಿದ್ರೆ ನಾನು ನಮ್ಮ ದನ ನಿಮ್ಮ ತೋಟಕ್ಕೆ ಕಳಿಸ್ತೀನಿ ಅಂತ. ಹಂಗೆ ಜೋರ್ ಗಲಾಟೆ ಮಾರೆ ಆತೋ. ಹೂ ಮಂಜನ, ಈಗ ಎಲ್ಲ ಅವ್ರವ್ರ ದನನ ಕಾಡಿಗೆ ಕಡೆ ಕಳಿಸ್ರೆ ಅವೆಲ್ಲ ಸೊಪ್ಪು ತಿನ್ಕೊಂಡು ಮೇಯ್ಕೊಂಡ್ ಬರ್ತವೆ. ಅದ್ ಬಿಟ್ಟು ಬೇರೆಯವ್ರ ತೋಟಕ್ಕೆ ನುಗ್ಸಿದ್ರೆ ಪಾಪ ಅವ್ರ ತೋಟದಲ್ಲಿರೋ ಅಡಿಕೆ ಸಸಿ ಹುಲ್ಲು ಎಲ್ಲ ಹೋದ್ರೆ ಏನ್ ಮಾಡಕ್ಕಾಗ್ತದೆ? ಹೂ ಕಣ. ಓ ಆಯ್ತು ಮಂಜನ, ನಂಗೊಂದು ಸ್ವಲ್ಪ ಕೆಲಸ ಅದೆ, ಆಮೇಲೆ ಸಿಗ್ತೀನತ್ತ. ಸರಿ ರಮೇಶ್ ಅಣ್ಣ, ಹೋಗಿ ಬನ್ನಿ. ಹೋಯ್, ನೀನ್ ಚಿನ್ನಪ್ಪಣ್ಣನ ಮಗ ಅಲ್ಲನ? ಹ್ಞೂ ಅಂಕಲ್, ನಾನೇ ಅವ್ರ ಮಗ. ಎಂತ ಮಾಡ್ತಿದ್ರ ಅಪ್ಪ? ಅಪ್ಪ ದನದ ಹಾಲು ಕರಿತಾ ಇದ್ರು. ಎಷ್ಟು ದನ ಇದಾವ ನಿಮ್ಮ ಕೊಟ್ಟಿಗೆಲಿ? ನಮ್ಮ ಕೊಟ್ಟಿಗೆಲಿ 10 ದನ ಅದಾವೆ. ಎಲ್ಲದನ್ನೂ ಹೊರಗಡೆ ಬಿಡ್ತೀರಾ ಅಥವಾ ಏನು? ಹ್ಞೂ, ಎಲ್ಲದನ್ನೂ ತೋಟಕ್ಕೆ ಬಿಡೋದು. ನಿಮ್ಮ ತೋಟಕ್ಕೆ ಬಿಡ್ತೀರಾ ಇಲ್ಲ ಬೇರೆ ತೋಟಕ್ಕೆ ಬಿಡ್ತೀರಾ? ನಾವು ಬೇರೆಯವ್ರ ತೋಟಕ್ಕೆಲ್ಲ ಬಿಡಲ್ಲಪ್ಪ, ನಮ್ಮ ತೋಟಕ್ಕೆ ಬಿಡೋದು. ನಿನ್ನ ಅಪ್ಪಗೆ ಹೇಳು ಬೇರೆಯವ್ರ ತೋಟಕ್ಕೆಲ್ಲ ಬಿಡಬಾರ್ದು ದನ ಅಂತ. ಬೇರೆಯವ್ರ ತೋಟದಲ್ಲಿರೋ ಹುಲ್ಲೆಲ್ಲ ನಿಮ್ಮ ದನನೇ ತಿನ್ಕೋತಾವಲ್ಲ ತಮಣಿ. ಇಲ್ಲ ಅಂಕಲ್, ನಮ್ಮ ಅಪ್ಪ ಹಾಗೆಲ್ಲ ಬೇರೆಯವ್ರ ತೋಟಕ್ಕೆ ಬಿಡಲ್ಲ. ನಮ್ಮ ದನನೆಲ್ಲ ನಮ್ಮ ತೋಟಕ್ಕೆ ಬಿಡೋದು. ನೀವು ಕನ್ಫ್ಯೂಸ್ ಆಗಿರ್ಬೇಕು. ಕನ್ಫ್ಯೂಸ್ ಇಲ್ಲ ಏನಿಲ್ಲ, ಅಪ್ಪಂಗೆ ಹೇಳು ಆತ. ರಮೇಶ್ ಅಣ್ಣ ಹಂಗಂದ್ರು ಬೇರೆಯವ್ರ ತೋಟಕ್ಕೆಲ್ಲ ದನ ಬಿಡಬಾರ್ದಂತೆ ಅಂತ. ಹ್ಞೂ ಸರಿ ಅಂಕಲ್, ಆಯಿತು. ನಾನಿನ್ ಬರ್ತೀನತ್ತ. ತಮ್ಮಣಿ, ನೀನೇನು ಮಾಡ್ತಿದ್ಯಾ ಅಲ್ಲಿ? ಅಮ್ಮ, ರಮೇಶ್ ಅಣ್ಣ ಸಿಕ್ಕಿದ್ರು. ಅವರು ಏನೋ ಅಪ್ಪಂಗೆ ನಮ್ಮ ದನ ಬಿಡಬಾರ್ದು ಬೇರೆ ತೋಟದಲ್ಲಿ ಅಂತ ಹೇಳ್ತಾ ಇದ್ರು. ಹೂ ಕಣ ತಮ್ಮಣಿ, ನಿಮ್ಮ ಅಪ್ಪಗೆ ನಾನು ಎಷ್ಟು ಸರಿ ಬಡ್ಕೊಂಡಿನಿ ಗೊತ್ತಾ? ಬೇರೆಯವ್ರ ತೋಟದಲ್ಲಿ ನಮ್ಮ ದನನ ಬಿಡಬೇಡಿ, ಮೇಯಕ್ಕೆ ಬಿಡಬೇಡಿ, ಅವರೆಲ್ಲ ಬಂದು ನಮಗೆ ಬೈತಾರೆ ಅಂತ. ಆದರೂ ನಮ್ಮ ಯಾರು ನಿಮ್ಮ ಅಪ್ಪ ಕೇಳೋದೇ ಇಲ್ಲ ನನ್ನ ಮಾತು. ಎಷ್ಟು ಹೇಳಿದ್ರು ಅಷ್ಟೇ. ಹ್ಞೂ ಅಮ್ಮ, ರಮೇಶ್ ಅಣ್ಣನೂ ಅದೇ ಹೇಳ್ತಿದ್ರು. ಈಗ ಎಲ್ಲರ ಹತ್ರನೂ ನಾವು ಆ ಮಾತನ್ನು ಕೇಳಬೇಕಲ್ಲ. ಹ್ಞೂ ಆತು ಕಣತ ಮಾಡಿ, ನಂಗೊಂಚೂರು ಲೇಟ್ ಆಯ್ತು, ಹುಲ್ಲು ತರಬೇಕು ಆತ. ನೀವು ಹೋಗು ಮನೆಗೆ, ಅಪ್ಪಂಗೆ ಹೇಳು ಆತ. ಯಾರು ತೋಟದಲ್ಲೇ ಹುಲ್ಲು ತರೋದು? ನಮ್ಮ ತೋಟದಲ್ಲೇ ತಮ್ಮಣಿ. ಹಾಗೆ ನಮ್ಮ ದನ ಏನಾರು ಕಂಡ್ರೆ ನಮ್ಮ ತೋಟದಲ್ಲೇ ಮೇಯಕ್ಕೆ ಬಿಡು ಅಮ್ಮ. ಆತು ಕಣ ತಮ್ಮಣಿ, ನೀ ಹೇಳ್ದಂಗೆ ಮಾಡ್ತೀನಿ. ಹೋಯ್, ಎಲ್ಲ ಹಾಗೆ ನೋಡ್ತಿದ್ದೀರಲ್ಲ ಮರ, ನಂಗೊಂಚೂರು ಲೇಟ್ ಆಯ್ತು ಹುಲ್ಲಿಗತ್ತ. ಮತ್ತು ಒಂದು ಹೇಳೋದು ಮರ್ತೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಆತ. ಹೋಯ್, ನಾನು ಆ ಮನೆಗೆ ಹೋಗಿ ಅಪ್ಪಂಗೆ ಎಲ್ಲ ಹೇಳಬೇಕು ವಿಷಯ. ನನಗೂ ಹೊತ್ತಾಯ್ತು, ನಾನು ಬರ್ತೀನತ್ತ. ಮುಂದಿನ ವಿಡಿಯೋ ಸಿಗೋಣ. ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಬಾಯ್.